ಇಲ್ಲಿ ನಮ್ಮ ಜಮೀನುಗಳೆಲ್ಲ ಮಧ್ಯದಲ್ಲಿದೆ, ಒಡ್ಡಾಡೋದಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ. ಇವತ್ತು ಪಂಚಾಯತಿ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ ಅಂತ ಹೊರತು ನಮ್ಮ ಸಮಸ್ಯೆನ ಬಗೆಹರಿಸ್ತಲ್ಲ ಸರ್. ಅಲ್ಲಾಶ್ ಬರೋಣ ಅಂತ ಅಂದರೆ ಕೆರೆನ ಮುಚ್ಕೊಂಡು ರೋಡ್ ಮಾಡಿದ್ದಾರೆ, ಅಲ್ಲಿ ಯಾಕೆ ಇಲ್ಲಾಶ್ ಬರ್ಬೇಕು ಹೇಳಿ ಸರ್. ಬೇರೆಯವರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಕಮ್ಯುನಿಟಿ ಇದೆ ಆಯ್ತಪ್ಪ ಬಿಡಪ್ಪ ಅಂತಾರೆ. ನಾವೇನಾರು ಅವ್ರ ಜಮೀನ್ ಮೇಲೆ ಹೊಡೆದ್ರೆ ದೌರ್ಜನ್ಯ ಮಾಡ್ತಾರೆ. ಅದರ್ಸ್ ಆದ್ರೆ ಕೆರೆ ಸಮೇತ ಮುಚ್ಚಾಕ್ಬಿಟ್ಟು ರೋಡ್ ಮಾಡ್ಕೊಂಡವ್ರೆ. ಈಗ ಒಂದು ಉಳುಮೆ ಮಾಡಕ್ ಹೋದ್ರೂ ಇದೆ ನಿಮ್ಮ ಅಪ್ಪನ ಆಸ್ತಿನೆಲ್ಲ ಇಲ್ಲಿ ಓಡಾಡ್ತಾ ಇದೆಯಾ ಅಂತಾರೆ. ಸದ್ಯಕ್ಕೇನಿಲ್ಲ, ನಮಗೆ ರಸ್ತೆ ಬೇಕು, ನಿಮ್ ಜಮೀನಿ ನೀವು ರೋಡ್ ಮಾಡ್ಕೊಳ್ಳಿ, ನಮಗೆ ಹೆಂಗ್ ಕೇಳ್ತೀರಾ ಅಂತ ಇಲ್ಲ ಅಂತಾರೆ. ಹಾಸನ ತಾಲೂಕಿನ ನಿಡೂಡಿ ಗ್ರಾಮದಲ್ಲಿನ 30ಕ್ಕೂ ಹೆಚ್ಚು ದಲಿತ ಕುಟುಂಬಗಳ ಜಮೀನಿಗೆ ಓಡಾಡಲು ರಸ್ತೆ ಇಲ್ಲದೆ ಜನ ಹೈರಾಣಾಗಿದ್ದಾರೆ. ಹಾಸನ ನಗರಕ್ಕೆ ಬಹುತೇಕ ಹೊಂದಿಕೊಂಡಂತೆ ಇರುವ ನಿಡೂಡಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ವಾಸವಿದ್ದು ತಲಾ 30 ಗುಂಟೆಯಂತೆ ಜಮೀನು ಹೊಂದಿದ್ದಾರೆ. ವಿಪರ್ಯಾಸವೆಂದರೆ 30 ಕುಟುಂಬಗಳು ಗ್ರಾಮದ 3 ಕಡೆಗಳಲ್ಲಿ ಜಮೀನು ಹೊಂದಿದ್ದಾರೆ. ಇವರ ಜಮೀನುಗಳು ಮುಖ್ಯ ರಸ್ತೆಯಿಂದ ಕೆಲ ದೂರದಲ್ಲಿದ್ದು, ದಲಿತರ ಜಮೀನಿಗೂ ಮೊದಲು ಗ್ರಾಮದ ಸವರ್ಣೀಯರ ಜಮೀನುಗಳಿವೆ. ರಸ್ತೆ ದರದಲ್ಲಿ ಜಮೀನು ಹೊಂದಿರುವ ಸವರ್ಣೀಯರು ತಮ್ಮ ಜಮೀನಿನ ನಂತರದಲ್ಲಿರುವ ದಲಿತರ ಜಮೀನಿಗೆ ಹೋಗಲು ಗಾಡಿ ತಿರುಗುವಷ್ಟು ದಾರಿಯನ್ನ ಬಿಡುವುದಾಗಲಿ, ನಡೆದಾಡಲು ಸಹ ದಾರಿ ನೀಡದೆ ಸಮಸ್ಯೆ ಮಾಡುತ್ತಿದ್ದು, ಇವರ ಈ ತಾರತಮ್ಯದಿಂದ ನಿಡೂಡಿ ಗ್ರಾಮದ ದಲಿತರು ಪರಿತಪಿಸುವಂತಾಗಿದೆ. ಈ ವಿಚಾರದ ಬಗ್ಗೆ ತಹಸೀಲ್ದಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಕಳೆದ 3 ವರ್ಷಗಳಿಂದ ದಲಿತರ ಸಮಸ್ಯೆಗೆ ಪರಿಹಾರವೇ ದೊರೆತಿಲ್ಲ. ತಾಲೂಕು ಆಡಳಿತ ದಲಿತರು ಎಂಬ ಕಾರಣಕ್ಕೆ ಈ ರೀತಿ ಉದಾಸೀನತೆ ತೋರುತ್ತಿದೆಯೋ ಅಥವಾ ಬೇರಾವುದೋ ಕಾರಣ ಕೈಗಳ ಬೆದರಿಕೆಗೆ ಈ ರೀತಿ ಮಾಡ್ತಿದೆಯೋ ತಿಳಿಯುತ್ತಿಲ್ಲ ಎಂದು ಹತಾಶರಾಗಿರುವ ನಿಡೂಡಿ ಗ್ರಾಮದ ದಲಿತರು ತಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಿಕೊಡುವಂತೆ ಜಿಲ್ಲಾಡಳಿತವನ್ನ ಮನವಿ ಮಾಡಿಕೊಂಡಿದ್ದಾರೆ. ನಾವು ನಿಡೂಡಿ ಗ್ರಾಮದಿಂದ ಶ್ಯಾಮಸುಂದರ್ ಅಂತ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ತಾಲೂಕು ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ ಅಂದರೆ ನಮ್ಮೂರಲ್ಲಿ ನಾವು ದಲಿತರು ಒಂದು 30 ಒಕ್ಕಲಿದ್ದೀವಿ, ಸವರ್ಣೀಯರು 300 ಚಿಲ್ಲರೆ ಒಕ್ಕಲಿದ್ದಾರೆ. ಆದ ಕಾರಣ ನಾವಿಲ್ಲಿ ನಮ್ಮ ಜಮೀನುಗಳೆಲ್ಲ ಮಧ್ಯದಲ್ಲಿದೆ, ಒಡ್ಡಾಡೋದಕ್ಕೆ ಭಾರಿ ತೊಂದರೆ ಆಗ್ತಾಯಿದೆ. ಕೇಳಿದ್ವಿ, ನಾವು ಗ್ರಾಮಸ್ಥರೆಲ್ಲ ಕೇಳಿದ್ವಿ, ಇವತ್ತು ಪಂಚಾಯತಿ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ ಅಂತ ಹೊರತು ನಮ್ಮ ಸಮಸ್ಯೆನ ಬಗೆಹರಿಸ್ತಲ್ಲ ಸರ್. ಇಲ್ಲಿ ಏನಾಗುತ್ತೆ ಅಂದರೆ ಬೆಳೆ ಬೆಳಿಬೇಕು ಅಂದರೂ ರೋದನೆ ಇರುತ್ತೆ, ಒಂದು ಮೂಟೆ ಯೂರಿಯಾ ತರಬೇಕು ಅಂದರೂ ಸಖತ್ ಸಮಸ್ಯೆ ಇದೆ. ಇನ್ನು ಅಲ್ಲಾಶ್ ಬರೋಣ ಅಂತ ಅಂದರೆ ಕೆರೆನ ಮುಚ್ಕೊಂಡು ರೋಡ್ ಮಾಡಿದ್ದಾರೆ, ಅಲ್ಲಿ ಮೇಲೆ ಅದ್ರ ನೆಕ್ಸ್ಟ್ ಜಮೀನು ನಮ್ಮದೇ ಇದೆ, ದಲಿತರದೇ ಇದೆ. ಬಟ್ ಅಲ್ಲೂ ಸಮಸ್ಯೆ ಇದೆ. 24ರಲ್ಲಿ ದಲಿತರ ಜಮೀನಿದೆ, ಅಲ್ಲೂ ಸಮಸ್ಯೆ ಇದೆ. 41 ಮತ್ತು 42ರಲ್ಲಿದೆ, ಅಲ್ಲೂ ದಲಿತರದ್ದು ಜಮೀನಿದೆ, ಅಲ್ಲೂ ಸಮಸ್ಯೆ ಇದೆ ಸರ್. ಹಂಗಾಗಿ ನಮ್ದೇನು ಅವ್ರೇನು ಪಾಪ ಸವರ್ಣೀಯರೇನು ನಮ್ಮ ಮೇಲೆ ಅದೇನು ಇದೆ ಈ ಥರ ಏನಿಲ್ಲ. ಆದರೆ ಏನಪ್ಪ ಅಂದರೆ ರೋಡಿನ ಸಮಸ್ಯೆಗೋಸ್ಕರ ನಾವು ಹಲವಾರು ಬಾರಿ ಕೇಳಿದ್ವಿ. ನಮ್ಮ ಶಿವಶಂಕರ ತಹಸೀಲ್ದಾರ್ ಇದ್ದಾಗ ಅವ್ರ ಗಮನಕ್ಕೂ ಹಾಕಿದ್ವಿ. ಮುಂಚೆದಂತ ನವೀನ್ ಸರ್ ವಿ ಸ್ಪಾಟಿಗೆ ಬಂದು ಹೋದರು, ಬಟ್ ಬರ್ತಾರೆ ಹೊರತು ಕಾರ್ಯಗತ ಆಯ್ತಿಲ್ಲ. ಹಂಗಾಗಿ ನಮಗೆ ಅದನ್ನೆಲ್ಲ ನೊಂದ್ಬಿಟ್ಟು ನಾವು ಮೀಡಿಯಾದ ಮುಂದೆ ಬಂದು ನಾವು ಸಮಸ್ಯೆನ ತೋಡ್ಕೊತಾ ಇದ್ದೀವಿ ಸರ್. ಕೊಡಬೇಕಾಗಿರೋರು ಇಲ್ಲಿ ಸರ್ ರಾಮಚಂದ್ರಣ್ಣ ಅಂತ ಸರ್, ಇಲ್ಲಿ 37/36ರಲ್ಲಿ ರಾಮಚಂದ್ರಣ್ಣವ್ರು ಕೊಡಬೇಕು, ಅಲ್ಲಿಂದ ಅವ್ರು ಕೊಡಬೇಕು. ಅದೇ ಬಿಡ್ತೀವಿ, ಅಲ್ಲಿ ಬಿಡಿಸಿ ಇಲ್ಲಿ ಬಿಡಿಸಿ ಮ್ಯಾಗ್ಲತ್ತ ಬಿಡಿಸ್ಕೊಳ್ಳಿ, ನಾನೇ ಬಿಡೋಣ ನನ್ನ ಜಮೀನಲ್ಲಿ ಅಂತ ಆರ್ಕೆ ಉತ್ತರ ಕೊಡ್ತಾರೆ ಸರ್. ಬಿಡ್ತಾರ ಸರ್, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಸುಮ್ಮನೆ ಇವರು ಇಬ್ಬರು ತಿಕ್ಕಾಟ ಅಷ್ಟೇ. ನಾನು ಬಿಟ್ರೆ ಹಂಗೆ, ಅವ್ರು ಬಿಟ್ರೆ ಹಿಂಗೆ ಅಂತೇಳಿ ಆರ್ಕೆ ಉತ್ತರ ಕೊಡ್ತಾರೆ. ಸಮಸ್ಯೆ ಬೆಳಗ್ತಾರೋದಕ್ಕೆ ಆಯ್ತಿಲ್ಲ. ಟ್ಯಾಕ್ಟ್ರು ಬರಬೇಕು ಅಂತಂದ್ರು ಆಯ್ತಿಲ್ಲ. ಟ್ಯಾಕ್ಟ್ರ್ ಇಲ್ಲಾಶ್ ಬರ್ಬೇಕು ಹೇಳಿ ಸರ್. ಈ ಜಮೀನಿಂದನೇ ಬರ್ಬೇಕು. ಈಗ ಅವ್ರಿಗಾದ್ರೆ ರೋಡ್ ಅಲ್ಲಿ ತನಕ ಇದೆ, ಅವ್ರ ಜಮೀನಿಗೆ, ಅವ್ರ ಜಮೀನು ದಾಟಿ ನಾವು ಇಲ್ಲಾಶ್ ಬರಬೇಕು. ಬೇರೆಯವರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಕಮ್ಯುನಿಟಿ ಇದೆ ಆಯ್ತಪ್ಪ ಬಿಡಪ್ಪ ಅಂತಾರೆ. ನಾವೇನಾರು ಅವ್ರ ಜಮೀನು ಮೇಲೆ ಹೊಡೆದ್ರೆ ದೌರ್ಜನ್ಯ ಮಾಡ್ತಾರೆ. ಹೇಗೆ ನನ್ನ ಜಮೀನು ಮೇಲೆ ಹೊಡೆದಿದ್ಯಾ, ನೀನು ಯಾವ ಖರಾಬ್ ಇದೆಯಾ, ಹೋಗು, ನೀನು ಪ್ರೊಸೀಜರ್ ಪ್ರಕಾರ ಬಾ, ನೀನು ಕಾನೂನು ಪ್ರಕಾರ ಬಾ, ಕಾನೂನು ಪ್ರಕಾರ ಮಾತಾಡ್ತಾರೆ. ಸುತ್ತಲೂ ಸವರ್ಣರು ಇದ್ದಾರೆ, ಮಧ್ಯದಲ್ಲಿ ನಾವೀವಿ ಸರ್ ದಲಿತರಿಗೆ. ಯಾವ ಕಡೆನೂ ಇಲ್ಲ ಸರ್. ಕೇಳಿ, ಅವ್ರು ಬೇಕಾದ್ರೆ ನಾವು ಈಗ ಮಾತಾಡ್ತಾ ಇದ್ದೀವಲ್ವ, ಬರಲಿ, ಅವರು ಬಂದು ಮಾತಾಡಲಿ ಬೇಕಾದ್ರೆ, ನಮ್ಗೇನು ವಿಚಾರ ಇಲ್ಲ, ಕರಲಿ ಮಾತಾಡೋಣ. ಬೇಕಾ ಕರೆಯೋಕೆ ಕೇಳಿಬೇಕಾದ್ರೆ ಸಿಟ್ಟಿಂಗ್ ಕೂತ್ಕೊಂಡು ಮಾತಾಡೋಣ. ಸಮಸ್ಯೆ ಏನಾಯ್ತು ಗೊತ್ತಿದೆ ಅವರಿಗೆ. ನಮ್ಮೂರಲ್ಲಿ ಏನಾಗಿದೆ ಅಂದರೆ ಪಂಚಾಯತ್ಗೆ ಪಳೆಗಾರಿಕೆ ಇದೆ. ಬಟ್ ಅದೇನಾಗುತ್ತೆ ಅಂದರೆ ಅವ್ರದ್ದೇ ಆದಂಥ ಒಂದು 8 ಜನ ಪಂಚಾಯತಿ ಅಂತ ನೋಡಿಲ್ಲ, ನಮ್ಮೂರಲ್ಲಿ ಮಾತ್ರ ಪಂಚಾಯತಿ ವಾರ ಆಗುತ್ತೆ ಇದ್ದಾರೆ. ಅವರ ಒಂದು 8 ಜನ ಇರ್ತಾರೆ, ಅವರೇ ಪ್ರೊಸೀಜರ್, ಅವ್ರು ಏನು ಹೇಳ್ತಾರೆ ಹಂಗೆ. ನಮ್ಮ ದಲಿತರ ನಾವು ಕೇಳಿದ್ವಿ, ಇಲ್ಲ ಅಂತಲ್ಲ. ಹೋದ್ಸಲ ಇದೇ ಒಳಗೆ ಜೋಳ ಹಾಕ್ಬೇಕಾದ್ರೆ ಕೇಳಿದ್ದೀವಿ. ಈಗ ಅವ್ರಿಗೆ ಹುಷಾರಿಲ್ಲ, ಅವ್ರು ಜೋಳ ಹಾಕ್ತವ್ರೆ, ಬೆಂಗಳೂರಿಗೆ ಹೋಗ್ಯಾರ, ಬರೀ ಆರ್ಕೆ ಉತ್ತರ ಕೊಡ್ತಾರೆ. ನಾವು ಎಷ್ಟು ದಿನ ಅಂತ ಇದು ಮಾಡೋಕ್ಕಾಗ್ತದೆ. ನಮ್ಮ ತಂದೆ ಕಾಲದಿಂದಲೂ ಪಾಪ ಅವ್ರು ಅದೇ ರೀತಿ ಶೋಚನೀಯವಾಗಿ ಬದುಕಿದ್ದಾರೆ. ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ ಸರ್. ಒಂದು ರೋಡ್ ಇಲ್ಲ ಅಂದರೆ ಅದಕ್ಕೆ ಬೆಲೆಯೇ ಇರೋಕ್ಕಿಲ್ಲ. ಈಗ ನಿಮಗೆ ಟೋಟಲ್ ಎಷ್ಟು ಕುಟುಂಬಗಳಿಗೆ ಈ ತರ ಸಮಸ್ಯೆ ಆಗ್ತದೆ? 30 ಸರ್. ನಮ್ಮ ಹರಿಜನ ಕುಟುಂಬ ಎಷ್ಟು 30 ಇದೀವಿ, 30ಕ್ಕೂ ಈಗ ಊರಲ್ಲಿ ನಿಮ್ದು ಎಲ್ಲೆಲ್ಲಿ ಜಮೀನು ಇದೆ ದಲಿತರದು ಅಲ್ಲೆಲ್ಲರೂ ಇದೇ ತರ ಎಲ್ಲರೂ ಸರ್, ಎಲ್ಲರೂ ಸಮಸ್ಯೆ ಇದೆ ಸರ್. ನಮ್ಮ ಒಬ್ಬರು ಅಂತಲ್ಲ, ಎಲ್ಲದೂ ಇದೆ ಸರ್. ಈಗ ನಿಮ್ಮ ಬೇಡಿಕೆ ಏನು? ನಮಗೆ ರೋಡ್ ಬೇಕು ಸರ್, ಅಷ್ಟೇ. ಮೂಲಭೂತ ಸೌಕರ್ಯ ಸರ್, ಎಲ್ಲರ ತಲೆ ಮಾತಾಡ್ತೀವಿ. ಬಟ್ ತಹಸೀಲ್ದಾರ್ ಹೇಳಿದ್ನಲ್ಲ, ಅವ್ರು ಹೇಳಿದ್ರೆ ಇದು ಮಾಡ್ಕೊಂಡು ಮಾಡ್ತಾರೆ ಹೊರತು ಕಾರ್ಯಗತ ಮಾಡ್ತಾಯಿಲ್ಲ ಸರ್. ಇದೇ ನಮ್ಮ ಬೇಡಿಕೆ. ಏನಿಲ್ಲ, ರೋಡ್ ಬೇಕು. ಸುಮ್ಮನೆ ಕೇಳಿದಾಗೆಲ್ಲ ಆರ್ಕೆ ಉತ್ತರ ಕೊಡ್ತಾರೆ, ಅದು ಸಮಸ್ಯೆ. ನಮ್ಮ ಹೆಸರು ಮಧುಕುಮಾರ್ ಅಂತ ನಿಡೂಡಿ.
ಇಲ್ಲಿ ನಮಗೆ ಜಮೀನಿಗೆ ಬರೋದಕ್ಕೋಸ್ಕರ ರೋಡಿಗೋಸ್ಕರ ಸಮಸ್ಯೆ ಇದೆ. ಅದರ್ಸ್ ಆದರೆ ಕೆರೆ ಸಮೇತಗೂ ಮುಚ್ಚಾಕ್ಬಿಟ್ಟು ರೋಡ್ ಮಾಡ್ಕೊಂಡವ್ರೆ. ಅದೇ ಅದರ್ಸು ಅವ್ರು ರೋಡ್ ಮಾಡ್ಕೊಂಡ್ರೆ ಸ್ವಲ್ಪ ಜಾಗ ಬಿಟ್ಕೊಟ್ರು ನಮ್ಮ ಜಮೀನಿಗೆ ಧಾರಾಳವಾಗಿ ಹೋಗ್ಬೋದು. ಅದಕ್ಕೆ ಜಾಗ ಬಿಡ್ತಾ ಇಲ್ಲ. ಇಲ್ಲಿ ಖರಾಬಿರೋ ಅಂಥ ಜಾಗದಲ್ಲಿ ಓಡಾಡ್ತಾ ಇರೋ ಅಂಥ ಜಾಗದಲ್ಲಿ ಸಮೇತಗೂ ಅವ್ರು ಜಾಗ ಬಿಟ್ಕೊಡ್ತಾ ಇಲ್ಲ. ನಮಗೆ ಜೋಳ ಬೆಳೆ ಮಾಡಬೇಕು ಅಂದ್ರೂ ಅವ್ರಿಗಿನ್ನ ಮುಂಚಿತ ಬೆಳೆ ಮಾಡಬೇಕು. ಅವರೆಲ್ಲ ಕಟಾವು ಮಾಡಾದ್ಮೇಲೆ ಲಾಸ್ಟಿಗೆ ನಮ್ಮ ಜಮೀನಿಗೆ ಬರಬೇಕು ಅಂಥ ಪರಿಸ್ಥಿತಿ ಬಂದೈತೆ. ಈಗ ಒಂದು ಉಳುಮೆ ಮಾಡೋಕೆ ಹೋದ್ರೂ ಇದೇ ನಿಮ್ಮ ಅಪ್ಪನ ಆಸ್ತಿನೆಲ್ಲ ಇಲ್ಲಿ ಓಡಾಡ್ತಾ ಇದೆಯಾ ಅಂತಾರೆ. ಹಾಗೆ ಅನ್ನಿಸ್ಕೊಂಡು ಸುಮ್ಮನೆ ಹೋಗೋದಾಗತ್ತೆ. ಮತ್ತೇನು ಮಾತಾಡೋಕ್ಕೆ ಮಾತೇ ಇರಲ್ಲ ಅವ್ರ ಹತ್ರ, ಆ ಥರ ಮಾತಾಡ್ತಾರೆ. ಇನ್ನು ನಾವು ಅಲ್ಲಿ ಜಮೀನು ಇರೋದೇ ನಮ್ಮ ತಪ್ಪು ಅನ್ನಿಸ್ಬಿಟ್ಟೈತೆ. ಆ ಥರಕ್ಕಾಗತ್ತೆ. ಸದ್ಯಕ್ಕೇನಿಲ್ಲ, ನಮಗೆ ರಸ್ತೆ ಬೇಕು. ಇಲ್ಲಿ ರಾಮಚಂದ್ರಣ್ಣ ಇಲ್ಲಾರ ಬಿಡಿಸ್ಕೊಡಿ. ಇಲ್ಲ ತೋಪೇಗೌಡರು ಅವರು ಕೆರೆ ಮುಚ್ಕೊಂಡು ಮಾಡೋರಲ್ಲ, ಅಲ್ಲಾದರೂ ನಮಗೆ ಬಿಡಿಸ್ಕೊಡ್ರೆ ಸಾಕು. ರಸ್ತೆ ಅಂತ ಹೇಳ್ಬಿಟ್ಟು ನಮಗೆ ಮೇಲ್ಗಡೆಗೆ ಬರೋಕ್ಕೆ ದಾರಿ ಕೊಡಿರ್ಬೇಕಷ್ಟೇ. ಇಲ್ಲಿ ಎಷ್ಟು ಎಕರೆ ಜಮೀನಿದೆ ಸರ್? ಇಲ್ಲಿದೆ ಹೆಚ್ಚು ಕಡಿಮೆ ಒಬ್ಬೊಬ್ಬರಿಗೆ 30 ಕುಂಟೆ ಅನ್ನಂಗೆ ಲೆಕ್ಕ ಹಾಕಿದ್ರು ಇಲ್ಲಿ 8 ಎಕರೆ ಹೆಚ್ಚು ಕಡಿಮೆ 8ರಿಂದ 10 ಎಕರೆ ಇದೆ. 8ರಿಂದ 10 ಎಕರೆ ಜಮೀನಿದೆ ಇಲ್ಲಿ. ಈಗ ಎಲ್ಲರಿಗೂ ಸಮಸ್ಯೆನೇ. ಇನ್ನು ಅಲ್ಲಿ ಚಿಟ್ನೇಳರು ನೀವು ಬಿಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಚಿಟ್ನೇಳರು ನಾವೇನಕ್ಕೆ ಬಿಡೋಣ, ನಮ್ಮ ಜಮೀನು ನಾವು ನಮಗೆ ರೋಡೇ ಬೇಡ ಅಂದ್ಬಿಟ್ಟು ಅವರು ಹೊತ್ಲಿಸ್ಕೊಂಡು ಅವ್ರು ಜಮೀನು ಮಾಡ್ಕೊಂಡವ್ರೆ. ಸರ್ ಇದು ನಿರುಡಿ ಸರ್ವೆ ನಂಬರಲ್ಲಿದೆ. ಆದರೆ ನಮ್ಮದು ಇರೋದು ಲಾಸ್ಟ್ ಡೆಡ್ ಎಂಡು ಚಿಟ್ನಳ್ಳಿ ಸರ್ವೆ ನಂಬರ್ ಪಕ್ಕದಲ್ಲೇ ಇದೆ, ಬಾರ್ಡ್ರಲ್ಲಿ. ಆಗ ಅವ್ರು ಹೇಳ್ತಾರೆ ನಮಗೇನು ರೋಡಿನ ಅವಶ್ಯಕತೆ ಇಲ್ಲ, ನಿಮಗೆ ಬೇಕಾದ್ರೆ ನಿಮ್ಮೂರಲ್ಲಿ ನೀವು ಮಾತಾಡ್ಕೊಂಡು ಬಿಡಿಸ್ಕೇಳಿ ಅಂತಾರೆ. ನಾವು ಇಲ್ಲಿ ಕೇಳಿರೋ ಊರಲ್ಲಿ ನಿಮ್ಮ ಜಮೀನು ನೀವು ರೋಡ್ ಮಾಡ್ಕೇಳಿ ನಮಗೇನು ಕೇಳ್ತೀರಾ ಅಂತ ಇಲ್ಲ ಅಂತಾರೆ. ನಾವು ಇವರೇ ಮೇಯ್ನಾಗಿ ಇಲ್ಲೇ ನಮಗೆ ತುದಿಲೇ ದಾರಿ ಕೊಡಲಿಲ್ಲ ಅಂದರೆ ಇನ್ನು ಮುಂದಕ್ಕೆ ನಾವು ಎಲ್ಲಿ ದಾರಿ ಮಾಡ್ಕೊಳಕ್ಕಾಗತ್ತೆ? ಈಗ ನಿಮಗೆ ದಾರಿ ಬಿಡದಿರೋದು ಏನೇನು ಸಮಸ್ಯೆ ಆಗ್ತೈತೆ? ದಾರಿ ಬಿಡ್ತಾ ಇಲ್ಲ ಅಂತ ಅಂದರೆ ನಮಗೆ ಈಗ ಟ್ಯಾಕ್ಟ್ರೇ ಬರೋಕ್ಕಾಗಲಿ, ಒಂದು ಬೆಳೆ ಮಾಡೋಕ್ಕಾಗಲಿ ಯಾವುದಕ್ಕೂ ನಮಗೆ ಆಯ್ತಾ ಇಲ್ಲ. ಒಂದು ಬೆಳೆ ಮಾಡಿದ್ರೆ ಬೆಳೆ ಕಟಾವು ಮಾಡಿ ನಾವು ನಾವು ದಾರಿಲಿ ಹೋಗ್ತೀವಿ ಬರ್ತೀವಿ ಅನ್ನೋಕೆ ಆಯ್ತಾ ಇಲ್ಲ. ಆ ಥರ ಸಮಸ್ಯೆ ಆಗಿದೆ. ಫಸ್ಟೆಲ್ಲ ಚಿಟ್ನಳ್ಳಿ ಇದ್ರ ಮೇಲೆಲ್ಲ ಬರುವು. ಇವಾಗ ಅವರು ಅಲ್ಲಿ ಡ್ರೈನೇಜ್ ಎಲ್ಲ ಹೊಡೆದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟವ್ರೆ. ಈಗ ನಮ್ಮೂರಲ್ಲಿ ನಾವು ಓಡಾಡ್ದಲ್ಲೇ ಬೇರೆ ಊರಲ್ಲಿ ಆಸ್ತಿ ಮೇಲೆ ನಾವು ಓಡಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಇರೋದು? ಸರ್ ಈಗ 2 ವರ್ಷದಿಂದ ಈ ಸಮಸ್ಯೆ ಬಂದಿದ್ದು. ಫಸ್ಟು ಯಾವುದೂ ಇರಲಿಲ್ಲ, ಆರಾಮ್ಸೆ ಓಡಾಡ್ಕೊಂಡಿದ್ದು. ಇತ್ತೀಚೆಗೆ ಇಲ್ಲಿ ಜಮೀನು ಆಸ್ತಿ ಡಿವೈಡು ಅಂತ ಹೇಳ್ಬಿಟ್ಟು ಎಲ್ಲ ಸರ್ವೆ ನಂಬರ್ ಚೇಂಜ್ ಇದು ಅಳತೆ ಮಾಡಿ ಕೊಟ್ಟ ಮೇಲೆ ನಮಗೆ ಸಮಸ್ಯೆ ಶುರುವಾಗಿದ್ದು. ನಮ್ಮ ಆಸ್ತಿ ನಮಗೆ ಹೋಗಕ್ಕೆ ದಾರಿ ಇಲ್ದಂಗೆ ಆಗಿದ್ದು. ಈಗ ನಿಮಗೆ ಏನಾಗಬೇಕು? ನಮಗೆ ರಸ್ತೆ ಬೇಕು ಸರ್, ಅಷ್ಟೇ. ಜಮೀನಿಗೆ ಹೋಗಕ್ಕೆ ನಮಗೆ ಇದು ದಾರಿ ಬೇಕೇ ಬೇಕು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.